ಎಲ್ರಿಗೂ ನಮಸ್ಕಾರಗಳು. ಇವತ್ತು ನಾನು ಬಾಳೆಮುತ್ತಿ ಗೊತ್ತಿರ್ಬೋದು ಎಲ್ರಿಗೂ. ಈಗ ಬಾಳೆಮುತ್ತಿ ಅಥವಾ ಬನಾನಾ ಫ್ಲವರ್ ಅಂತ ಹೇಳ್ತಾರೆ. ಇದರಿಂದ ನಾವು ಪಲ್ಯಗಳನ್ನು ಮಾಡ್ಕೊಬೋದು. ಇದನ್ನ ಹೇಗೆ ಬಿಡಿಸೋದು ಅಂತ ಹೇಳ್ಕೊಡ್ತೀನಿ ನಾನು. ಪಲ್ಯ ಮಾಡೋದಕ್ಕಿಂತ ಹೇಗೆ ಬಿಡಿಸ್ಬೋದು ಈಸಿಯಾಗಿ ಅಂತ ಹೇಳ್ಕೊಡ್ತೀನಿ. ಫಸ್ಟಿಂದ ನೀವು ಬೇಕಾದ್ರೆ ಹೀಗೆ ಎಸಿಬೋದು, ಇಲ್ಲಾಂದ್ರೆ ಯೂಸ್ ಮಾಡ್ಬೋದು. ಚೆನ್ನಾಗಿದೆ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಎಸಿಬೋದು. ಫಸ್ಟಿಂದ ಎರಡು ಹೀಗೆ ಕಟ್ಕೊಂಡ್ಬಿಟ್ಟು ಕೈಗೆ ಗ್ಲೌಸ್ ಹಾಕೊಬೇಕು, ಇಲ್ಲಾಂದರೆ ಅದೆಲ್ಲ ಕಪ್ಪಾಗ್ಬಿಡುತ್ತೆ ಕೈಯೆಲ್ಲ. ಆಮೇಲಿಂದು ನೆಕ್ಸ್ಟ್ ಹೀಗೆ ಈ ಥರ ತೆಗೆಯೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಹಿಂದ್ಗಡೆಯಿಂದ ಹೀಗೆ ಕಟ್ ಮಾಡ್ಕೊಂಡ್ಬಿಟ್ಟು ನೀವು ತುಂಬ ಈಸಿಯಾಗಿ ಓಪನ್ ಮಾಡ್ಬೋದು. ಹೀಗೆ ತುಂಬ ಈಸಿಯಾಗಿ ಓಪನ್ ಮಾಡ್ಬೋದು. ಇದೆಲ್ಲ ಕಸಿ ಹಾಕ್ಲಿಕ್ಕೆ ಒಂದು ಬೌಲ್ ಇಟ್ಕೊಂಡ್ರೆ ಇದನ್ನ ಆಮೇಲೆ ಹೆಚ್ಚಿಬಿಟ್ಟು ಈಗ ಪುಟ್ಟು ಚಿಕ್ಕದಾಗಿ ಹೆಚ್ಚಿಬಿಟ್ಟು ಇದನ್ನ ನಾರ್ಮಲ್ ಆಗಿ ಪಲ್ಯ ಮಾಡ್ತೀವಲ್ಲ, ಇದು ಈರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ಸಾಸಿವೆ, ಜೀರಿಗೆ ಹಾಕ್ಬಿಟ್ಟು ಇದನ್ನ ಪುಟ್ಟದಕ್ಕೆ ಹೀಗೆ ಮಾಡಿಬಿಟ್ಟು ಪುಟ್ಟದಾಗಿ ಹೆಚ್ಚಿ ಮಾಡ್ಬೋದು. ಈಗ ಗ್ಲೌಸ್ ಹಾಕೊಂಡಿಲ್ಲ ಅಂದರೆ ಕೈಯೆಲ್ಲ ಕಪ್ಪಾಗ್ಬಿಡುತ್ತೆ. ಅದಕ್ಕೆ ನಾನು ಗ್ಲೌಸ್ ಹಾಕ್ಕೊಂಡು ಯೂಸ್ ಮಾಡಿ ಇದನ್ನು ಪಲ್ಯ ಮಾಡೋದು. ಜಸ್ಟ್ ನಾನು ಹೇಗೆ ಕಟ್ ಮಾಡೋದು ತುಂಬ ಈಸಿಯಾಗಿ ಕಟ್ ಮಾಡೋಂತ ತೋರ್ಸೋಕ್ಕೋಸ್ಕರ ಈ ವಿಡಿಯೋ ಮಾಡಿರೋದು. ಹಿಂದ್ಗಡೆಯಿಂದ ಹೇಗೆ ಕಟ್ ಮಾಡ್ಕೊಂಡ್ಬಿಡಿ, ಇದು ಈಸಿಯಾಗಿ ಬಂದ್ಬಿಡುತ್ತೆ. ಮುಂದ್ಗಡೆಯಿಂದ ಕಟ್ ಮಾಡ್ಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ, ಅದು ತುಂಬ ಟೈಮ್ ತಗೊಳುತ್ತೆ. ಇದಾದರೆ ಬೇಗನೆ ಮಾಡ್ಬೋದು. ಹೀಗೆ ಈಸಿಯಾಗಿ ಬಂದ್ಬಿಡುತ್ತೆ ಎಲ್ಲ ಏನು ಬೇಕಾದ್ರೆ. ಆಮೇಲೆ ಇದ್ದು ಒಳಗಡೆ ಭಾಗ ನಾವು ಏನು ಎಲ್ಲದನ್ನು ತೆಗಿಯೋದು ಬೇಡ, ಹಾಗೆ ಅದನ್ನು ಯೂಸ್ ಮಾಡ್ಕೊಂಡ್ಬಿಡ್ಬೋದು. ಇದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಆಗುತ್ತೆ, ಮತ್ತು ಆರೋಗ್ಯಕ್ಕೂ ಒಳ್ಳೇದಿರುತ್ತೆ ಇದು. ಯಾಕಂದರೆ ಇದಕ್ಕೆಲ್ಲ ಏನು ಜಾಸ್ತಿ ಕೆಮಿಕಲ್ಸ್ ಎಲ್ಲ ಹಾಕ್ತಾ ಇರೋದ್ರಿಂದ ನಿಮಗೆ ಯಾವುದು ಗ್ಯಾಸ್ಟ್ರಿಕ್ ಆಗಲಿ ಅಥವಾ ಯಾವುದಕ್ಕಾದ್ರೂ ತುಂಬ ಚೆನ್ನಾಗಿರುತ್ತೆ. ಇದು ಟೇಸ್ಟಿಯಾಗೂ ಇರುತ್ತೆ. ಜಸ್ಟ್ ಇದು ಓಪನ್ ಮಾಡೋದು ಹೇಗೆ ತೋರ್ಸೋಕ್ಕೋಸ್ಕರ ಈ ವಿಡಿಯೋ ಮಾಡಿರೋದು. ಕೆಲವರು ಇದನ್ನ ಚಟ್ನಿನೂ ಮಾಡ್ತಾರೆ. ಈ ಒಳಗಡೆ ಭಾಗನ ಚಟ್ನಿ ಮಾಡ್ತಾರೆ. ನಾನು ಸಾಮಾನ್ಯವಾಗಿ ನನ್ನ ಪಲ್ಯನೇ ಮಾಡ್ಕೊಳ್ಳೋದು. ಸೊ ಹೀಗೆ ಇದು ಇಷ್ಟು ಓಪನ್ ಮಾಡಿಕೊಂಡು ಈ ಸಿಪ್ಪೆ ಎಲ್ಲ ಇದೆಲ್ಲ ಎಸ್ಬಿಟ್ಟು ಇವೆಲ್ಲ ಯೂಸ್ ಆಗಲ್ಲ ತಿನ್ನಕ್ಕೆ. ಒಳಗಡೆಗೆ ಬನಾನಾ ಯಾವ್ದು ಫ್ಲವರ್ ಎಲ್ಲ ಇದು ಬನಾನಾ ಆಗುತ್ತಲ್ವಾ ಅದನ್ನ ಮಾತ್ರ ನಾವು ಯೂಸ್ ಮಾಡ್ಕೊಳ್ಳೋದು. ಹೀಗೆ 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 ಇಷ್ಟು ತಗೊಂಡ್ಬಿಟ್ಟು ಎಲ್ಲಿವರೆಗೂ ಅದು ಸುಲಿಯಕ್ಕೆ ಬರುತ್ತೋ ಅಲ್ಲಿವರೆಗೂ ನೀವು ಅದನ್ನೆಲ್ಲ ತೆಗೆದು ಎಸಿಬೋದು. ಉಳಿದಿದ್ದೆಲ್ಲ ಚಿಕ್ಕ ಚಿಕ್ಕ ಪುಟ್ಟದೆಲ್ಲ ಅದ್ರದ್ದು ಹೂವಿಂದ ಭಾಗ ಯೂಸ್ ಮಾಡ್ಕೊಬೋದು, ಮೊಗ್ಗಿಂದು. ಆಮೇಲೆ ಇದನ್ನ ನೀವು ಈಗ ಇದನ್ನ ನೀವು ಯೂಸ್ ಮಾಡ್ಕೊಬೋದು. ಹಾಗೆ ಇದನ್ನ ಕೆಲವು ಚಟ್ನಿ ಮಾಡ್ತಾರೆ, ಇದು ಪಲ್ಯಕ್ಕೂ ಹಾಗೆ ಇದನ್ನ ಪೀಸ್ ಮಾಡಿ ಹೀಗೆ ಹಾಕೊಂಡ್ಬಿಡ್ಬೋದು. ಹೀಗೆ ಮಾಡ್ಕೊಂಡು ಹೀಗೆ ಪುಟ್ಟು ಇವೆಲ್ಲದನ್ನು ಪುಟ್ಟು ಹೆಚ್ಕೊಂಡು ಪಲ್ಯ ಮಾಡ್ಕೊಂಡ್ರೆ ಇದು ವಾತ ಎಲ್ಲ ಇದ್ದರಿಗೂ ಒಳ್ಳೇದಿದೆ, ಏನು ತೊಂದರೆ ಏನಾಗಲ್ಲ. ಸೊ ಇದಿಷ್ಟು ಇದು ಹೀಗೆ ಇದು ಈ ಥರ ಇರುತ್ತೆ. ಇದನ್ನೆಲ್ಲ ಚಿಕ್ಕದಾಗಿ ಪುಡಿ ಮಾಡಿಕೊಂಡು ಅದು ಚೆನ್ನಾಗಿ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಪಲ್ಯ ಮಾಡ್ಕೊಳ್ಳೋದು. ಧನ್ಯವಾದಗಳು.